ಒಂದು ಎಪಿಸೋಡಲ್ಲಿ ನೋಡಿದ್ದು, ಲೈವಲ್ಲೂ ನೋಡಿದ್ದು, ಇದೊಂದು ವಿಷಯ ನನಗೆ ನಗು ಬರ್ತಾ ಇದೆ. ಏನು ಗೊತ್ತಾ, ಲಿವಿಂಗ್ ಏರಿಯಾದಲ್ಲಿ ಒಂದು ಕಡೆ ಕಾವ್ಯ, ಸ್ಪಂದನ ಕೂತಿರ್ತಾರೆ. ಒಂದು ಕಡೆ ಗಿಲ್ಲಿ ನಟ, ರಕ್ಷಿತಾ, ಅಂದರೆ ಮಧ್ಯದಲ್ಲಿ ಗಿಲ್ಲಿ ನಟ, ಪಕ್ಕದಲ್ಲಿ ಕಾವ್ಯ, ಆ ಕಡೆ ಸ್ಪಂದನ, ಈ ಕಡೆ ರಕ್ಷಿತಾ ಕೂತಿರ್ತಾರೆ. ಸ್ಪಂದನ ಯಾರು ನಮ್ಮ ಗಿಲ್ಲಿ ನಟದ ಮೇಲೆ ಕೈ ತಾಡ್ತಾ ಇರುತ್ತೆ. ಈ ಕಡೆ ರಕ್ಷಿತಾ ಸ್ಪಂದನ ಕೈನ ಈ ಥರ ತಳ್ತಾಳೆ. ಅಂದರೆ ರಕ್ಷಿತಾ ಎಷ್ಟು ಪೊಸೆಸಿವ್ ಆಗಿದ್ದಾಳೆ ಅನ್ನೋದಕ್ಕೆ ಗಿಲ್ಲಿ ನಟನ ಮೇಲೆ ತುಂಬ ಪೊಸೆಸಿವ್ ಇದೆ ರಕ್ಷಿತನಿಗೆ. ತಳ್ಬಿಟ್ಲು ಕೈನ. ಅಲ್ಲಿ ಕಾವ್ಯನಿಗೆ ಒಂಥರ ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ಕಾವ್ಯಕ್ಕೆ ಶಾಕು, ಅಂದರೆ ಹಿಂಗೆ ತಳ್ಬಿಟ್ಲಲ್ವ ಕೈನ, ಕಾವ್ಯಕ್ಕೆ ಶಾಕು. ಏನು ರಕ್ಷಿತಾ ಗಿಲ್ಲಿ ಮುಟ್ಟಂಗೆ ಅಲ್ವಾ ಹಂಗಾದ್ರೆ ಅಂತ. ಅಂದರೆ ನಾನು ಅದೇ ಹೇಳ್ತೀನಲ್ವಾ, ರಕ್ಷಿತನಿಗೆ ಗಿಲ್ಲಿ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಅಂದರೆ ಒಂದು ಕ್ರಶ್ಶು, ಒಂದು ತುಂಬ ಒಂಥರ ಪ್ರೀತಿ ತುಂಬಿದ ಸ್ನೇಹ ಅನ್ಬೋದು. ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಅಂದರೆ ಅಲ್ಲಿ ಕಾವ್ಯನೇ ನಗ್ತಾ ಇದ್ದಾಳೆ. ನನಗೆ ನಿನ್ನ ನೋಡಿ ನಗು ತಡೆಯೋಕ್ಕಾಗ್ತಾ ಇಲ್ಲ. ಆ ವಿಡಿಯೋ ನೋಡಿ, ಅದನ್ನು ಯಾರೋ ಒಬ್ಬ ಅದು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದಾರೆ ಆ ವಿಡಿಯೋನ. ನನಗೆ ನೋಡಿ ಇನ್ನೂ ನಗು ತಡೆಯೋಕ್ಕಾಗ್ತಾಯಿಲ್ಲ. ಅಂದರೆ ಪಟ್ಟ ಹಿಂಗೆ ತಳ್ತಾಳೆ ಕಾವ್ಯ. ಅವಳಿಗೆ ಕಾವ್ಯ ಶಾಕು. ಚಿಕ್ಕ ವಿಡಿಯೋ ಇದು. ವಿಡಿಯೋ ಮಾಡಿದ್ದೇನೆಂದರೆ, ರಕ್ಷಿತನಿಗೆ ಗಿಲ್ಲಿ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಅನಿಸುತ್ತಾ ಇದೆ ನನಗೆ. ಡೋಂಟ್ ಮಿಸ್ಟೇಕ್ ಮೀ, ನನಗೆ ಅನ್ಸೋದನ್ನ ಹೇಳಿದೆ. ಲವ್ ಅಂದರೆ ಲವ್ ಅಲ್ಲ, ಒಂದು ಸಾಫ್ಟ್ ಕಾರ್ನರು, ಏನೋ ಒಂಥರ ಕ್ರಶ್ ಥರ. ಅವಳು ಗಿಲ್ಲಿನ ತುಂಬ ಅಡ್ಮೈರ್ ಮಾಡ್ತಾಳೆ ರಕ್ಷಿತಾ. ಅದು ನನಗೆ ಇವತ್ತು ಗೊತ್ತಾಯಿತು ನನಗೆ. ಹಂಗಾಗಿ ಏನಾದರೂ ರಕ್ಷಿತನಿಗೆ ಗಿಲ್ಲಿ ಏನೇ ಮಾಡಿದ್ರೂ ಕೂಡ ರಕ್ಷಿತಾ ಗಿಲ್ಲಿನ ಹೇಟ್ ಮಾಡಲ್ಲ. ಅವಳು ಒಂಥರ ಲವ್ ಮಾಡ್ತಾಳೆ, ಒಂಥರ ಪ್ರೀತಿಯಿಂದ ನೋಡ್ತಾಳೆ ಗಿಲ್ಲಿನ. ಹಂಗಾಗಿ ಅಂದರೆ ಗಿಲ್ಲಿ ಮೇಲೆ ಒಂದು ಕ್ರಶ್ ಇದೆ ರಕ್ಷಿತನಿಗೆ. ಯಾರೆಲ್ಲ ನೋಡಿದ್ದೀರ ಇವತ್ತಿನ ಎಪಿಸೋಡಲ್ಲಿ, ಅಪ್ಪ ನನಗೆಲ್ಲ ನೋಡ್ತಾ ಇದೆ, ಲೈವಲ್ಲಿ ನೋಡಿದ್ದೀರ ಕಮೆಂಟ್ ಮಾಡಿ. ನಮ್ಮ ಈ ವಿಡಿಯೋ ಎಡಿಟರ್ಸ್ ಇರ್ತಾರಲ್ಲ, ಅವರು ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟನ್ನು ಹೆಂಗೆ ಅವರು ಕ್ಯಾಪ್ಚರ್ ಮಾಡಿ ಅದನ್ನು ವಿಡಿಯೋ ಮಾಡಿ ಟ್ರೆಂಡ್ ಮಾಡ್ತಾರೆ. ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ, ಅವರು ಟ್ರೋಲರ್ಸ್ ಆಗಿರ್ಬೋದು, ಆಯಿತಾ, ವಿಡಿಯೋ ಎಡಿಟ್ ಮಾಡೋರಾಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಕೆಲವೊಂದು ಸೂಕ್ಷ್ಮವಾಗಿ ನೋಡಿ ಇಂಥ ವಿಡಿಯೋಗಳನ್ನು ಹಾಕಿದಾಗ ನಮಗೆ ನಕ್ಕು ನಮ್ಗೆ ಇಲ್ಲಿ ನೋವು. ನನಗೆ ನಿಜವಾಗ್ಲೂ ರಕ್ಷಿತನ ಒಳಗಡೆ ಕೂಡ ಗಿಲ್ಲಿ ಮೇಲೆ ಒಂದು ಕ್ರಶ್ ಇದೆ ಅನ್ನೋದು ಗೊತ್ತಾಯಿತು. ನೀವು ಯಾರಾದರೂ ಆ ವಿಡಿಯೋ ನೋಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.